ಎಲ್ಲರಿಗೂ ನಮಸ್ಕಾರ. ಹಾಗಲಕಾಯಿಂದ ಚಿಪ್ಸ್ ರೀತಿ ಯಾವ ರೀತಿ ಮನೇಲಿ ರೋಸ್ಟ್ ಮಾಡ್ಕೊಳೋದಂತ ತೋರಿಸ್ತಾ ಇದ್ದೀನಿ. ಈಗ 2 ಹಾಗಲಕಾಯಿ ತೊಗೊಂಡು ನೀಟಾಗಿ ವಾಶ್ ಮಾಡಿ ಅದನ್ನು ರೌಂಡ್ ಶೇಪಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ. ರೌಂಡ್ ಶೇಪಲ್ಲಿ ಕಟ್ ಮಾಡಿಕೊಂಡ್ರೆ ತೆಳ್ಳಗೆ ಕಟ್ ಮಾಡ್ಕೊಬೇಕು, ತುಂಬ ದಪ್ಪ ಕಟ್ ಮಾಡಬಾರ್ದು. ಈಗ ನಾನು ಅದ್ರ ಒಳಗಡೆ ಇರೋಂಥ ಬೀಜ ಎಲ್ಲ ಸಪ್ರೇಟ್ ಮಾಡ್ತಾಯಿದ್ದೀನಿ. ಅದು ಬಲ್ತಿರೋ ಬೀಜ ಎಲ್ಲ ಹೊರಗಡೆ ತೆಗೆದಾಕ್ತಾಯಿದ್ದೀನಿ, ಯಾಕಂದರೆ ಅದು ರೋಸ್ಟ್ ಆದಮೇಲೆ ಬಾಯಿಗೆ ಸಿಗ್ತಾ ಇರ್ತದೆ. ಈಗ ನಂತರ ನಾನು ಪಾತ್ರೆ ಅದನ್ನು ಹಾಕಿ ಅದು ನೀರು ಮುಳುಗೋಷ್ಟು ನೀರನ್ನು ಅದಕ್ಕೆ ಹಾಕಿ ಒಂದು ಸ್ವಲ್ಪ ಉಪ್ಪು ಅರಿಶಿನ ಹಾಕಿ 3ರಿಂದ 4 ಅವರ್ ನೆನೆಯಕ್ಕೆ ಬಿಡ್ತಾಯಿದ್ದೀನಿ. ನೆಂದ ನಂತರ ಈಗ ನೀಟಾಗಿ ಈ ಥರ ಹಿಂಡ್ಕೊತಾ ಇದ್ದೀನಿ. ಹಿಂಡಿ ಅದನ್ನು ತೆಗೆದು ಒಂದು ಪ್ಲೇಟಲ್ಲಿ ಇಟ್ಕೊತಾ ಇದ್ದೀನಿ. ಮತ್ತು ಈಗ ನಾನು ಒಂದು ಸಣ್ಣ ಬಾಣಲೆಯನ್ನು ಗ್ಯಾಸ್ ಮೇಲೆ ಇಟ್ಕೊಂಡು ಅದಕ್ಕೆ ನಾನು ಈ ಹಾಗಲಕಾಯಿ ಎಲ್ಲ ಅಪ್ಲೈ ಮಾಡ್ಕೊತಾ ಇದ್ದೀನಿ. ನಾನು ಯಾವುದೇ ಕಾರಣಕ್ಕೂ ಎಣ್ಣೆ ಹಾಕ್ಕೊಂಡಿಲ್ಲ. ಸಿಮ್ಮಲ್ಲೇ ಇಟ್ಕೊಳ್ರಿ ಗ್ಯಾಸು, ಐಯಲ್ಲಿ ಇಡಬೇಡಿ. ಈಗ ಬಾಣಲೆಯಲ್ಲಿ ನಾನು ಆ ಕಡೆ ಈ ಕಡೆ ಒಂದು ಸ್ಪೂನ್ ತೊಗೊಂಡು ಫುಲ್ ಬಾಣಲೆ ಎಷ್ಟು ಗ್ಯಾಪ್ ಇದೆ ಅಷ್ಟನ್ನು ಅಪ್ಲೈ ಮಾಡ್ಕೊತಾ ಇದ್ದೀನಿ. ಏಕೆಂದರೆ ಅದರಲ್ಲಿರೋಂಥ ನೀರಿನ ಅಂಶ ಎಲ್ಲ ಫುಲ್ಲು ಡ್ರೈ ಆಗಿಬಿಡ್ಬೇಕು. ಡ್ರೈ ಆದಾಗ ಸ್ವಲ್ಪ ನೋಡಿ ಈ ರೀತಿ ಆಗುತ್ತೆ. ಈಗ ಅದಕ್ಕೆ ಒಂದು ಸ್ಪೂನಷ್ಟು ಎಣ್ಣೆ ಸೇರಿಸ್ತಾ ಇದ್ದೀನಿ. ಎಣ್ಣೆ ಸೇರಿಸ್ಬಿಟ್ಟು ತಿರ್ಗಿ ಮತ್ತೆ ಒಂದು ಸ್ವಲ್ಪ ಹೊತ್ತು ಅದನ್ನು ತಿರುಗಿಬಿಟ್ಟು ಇನ್ನೊಂದು 3 ನಿಮಿಷ ತಿರ್ಗಿ ರೋಸ್ಟ್ ಮಾಡೋಕ್ಕೆ ಬಿಡ್ತಾಯಿದ್ದೀನಿ. ಈಗ ನೋಡಿ ರೆಡಿ ಆಯಿತು, ಚಿಪ್ಸ್ ರೀತಿಯೇ ರೆಡಿ ಆಗಿದೆ ನೋಡಿ. ಈಗ ಅದಕ್ಕೊಂಚೂರು ಖಾರದ ಪುಡಿ ಸೇರಿಸ್ಕೊತಾ ಇದ್ದೀನಿ. ನಾನು ಉಪ್ಪನ್ನು ಸೇರಿಸ್ತಲ್ಲ, ಯಾಕಂದರೆ ಉಪ್ಪು ನೀರಲ್ಲೇ ನೆನೆಸಿರೋದ್ರಿಂದ ಉಪ್ಪು ಅವಶ್ಯಕತೆ ಇಲ್ಲ. ಈಗ ಮತ್ತೆ ಅದು ತಿರ್ಸ್ಕೊತಾ ಇದ್ದೀನಿ ನೋಡಿ. ಚಿಪ್ಸ್ ರೀತಿಯೇ ರೆಡಿ ಆಯಿತು. ಇದು ಮತ್ತು ಬೇಳೆ ಸಾರಾಗಲಿ, ರಸಮ್ ಆಗಲಿ, ಮೊಸರನ್ನ ಆಗಲಿ ಯಾವುದಕ್ಕನ ಆಗಲಿ ಸೈಡಲ್ಲಿ ಇಟ್ಕೊಂಡು ತಿಂದರೆ ತುಂಬ ಶುಗರ್ ಪೇಷಂಟ್ ತುಂಬಾ ಒಳ್ಳೆಯದು. ನಾನು ವಾರದಲ್ಲಿ ಒಂದು ಸಲ ಆದರೂ ಮಾಡ್ತೀನಿ. ನನ್ನ ಚಾನಲ್ಲು ಮೊದಲನೇ ಸಲ ನೋಡೋರು ಮುತ್ತಮ್ಮ ಕನ್ನಡ ಚಾನಲ್ ಅಂತ ಎಲ್ಲರೂ ಲೈಕ್ ಮಾಡಿ, ಬೆಲ್ ಬಟನ್ ಪ್ರೆಸ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ಇದನ್ನು ನೀವು ನೋಡಿ ರುಚಿ ನೋಡಿ ಕಮೆಂಟ್ ಮಾಡಿ ಅಂತ